ಗುಡ್ ಮಾರ್ನಿಂಗ್. ಸ್ವಾಮಿಯ ಬಳಿಗೆ ಬರಬೇಕಾದ್ರೆ ನಗುಮುಖದಿಂದ ಬನ್ನಿ, ಅವರು ಮಾತನಾಡುವುದನ್ನು ಸಂತೋಷದ ಕೇಳಿ ನೆಮ್ಮದಿಯಿಂದ ಆನಂದದಿಂದ ಮನೆಗೆ ಹಿಂತಿರುಗಿ ಹೋಗಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ಇಬ್ಬರು ಕುರುಡರು ಹೇಗೆ ಪ್ರಭು ಯೇಸು ಸ್ವಾಮಿಯ ಕರುಣೆಯನ್ನು ಅನುಭವಿಸಿದರು ಎನ್ನುವುದನ್ನು ನಾವು ಕೇಳಿದೆವು. ಕುರುಡರು, ಭಿಕ್ಷುಕರು. ಅಂದಿನ ಕಾಲದಲ್ಲಿ ಯಾವುದೇ ಒಬ್ಬ ಮನುಷ್ಯನಿಗೆ ಒಂದು ಕಾಯಿಲೆ ಅಥವಾ ಕೊರತೆ ಅಂತ ಹೇಳಿದ್ರೆ ಜನ ತಿಳ್ಕೊಂಡಿದ್ದು ಇವರು ಪಾಪಿಗಳು, ದೇವರು ಇವರನ್ನ ದಂಡಿಸಿದ್ದಾರೆ, ಇವರು ನಮ್ಮ ಮಧ್ಯೆ ಇರಬಾರದು, ನಮ್ಮ ಕುಟುಂಬಗಳಲ್ಲಿ ಇರಬಾರದು, ಹೊರಗೆ ಹೋಗಬೇಕು ಎಂಬುದಾಗಿ ಅವರನ್ನ ಸಹಜವಾಗಿ ಹೊರಗಟ್ಟುತ್ತಿದ್ದರು. ಅವರು ಕೂಡ ಬೀದಿಗಳಲ್ಲಿ ಕೂತು ಹೊಟ್ಟೆಪಾಡಿಗೋಸ್ಕರ, ಹೊಟ್ಟೆಯನ್ನು ತುಂಬಿಸ್ಕೋಬೇಕು ಅನ್ನೋದಕ್ಕೋಸ್ಕರ ಭಿಕ್ಷೆ ಬಿಡ್ತಿದ್ರು. ಒಂದು ವಿಷಯ ಏನು ಅಂತ ಹೇಳಿದ್ರೆ, ಈ ಕುರುಡರಿಗೆ ಪ್ರಭು ಯೇಸು ಸ್ವಾಮಿಯ ಕೀರ್ತಿಯನ್ನು ಖುದ್ದಾಗಿ ಅನುಭವಿಸುವಂತಹ ಭಾಗ್ಯ ಇಲ್ಲದೆ ಹೋದರೂ ಕಿವಿಯಾರ ಕೇಳಿಸಿಕೊಂಡಿದ್ರು. ಒಬ್ಬ ಪ್ರವಾದಿ ನಮ್ಮ ಮಧ್ಯದಲ್ಲಿದ್ದಾನೆ. ಆ ಪ್ರವಾದಿಯಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಂಡಾಗ ಖಂಡಿತವಾಗಿ ಆ ಪ್ರವಾದಿ ನಮ್ಮ ಕುಂದು ಕೊರತೆಗಳನ್ನ, ರೋಗ ರುಜಿನಗಳನ್ನ ಗುಣಪಡಿಸುವರು ಎನ್ನುವ ಒಂದು ವಿಷಯ ಅವರ ಕಿವಿಯಲ್ಲಿ ಕೇಳುತ್ತಲೇ ಇತ್ತು. ಅವ್ರು ಹೇಳ್ತಾರೆ, ಸ್ವಾಮಿ ದಾವಿದ ಕುಲಪುತ್ರರೇ, ನಮ್ಮ ಮೇಲೆ ನಿಮ್ಮ ಕರುಣೆಯನ್ನ ತೋರಿದೆ. ಬಹುಶಃ ಪ್ರೀತಿಯ ಸಹೋದರ ಸಹೋದರಿಯರೇ, ಅವರ ಕಿವಿಯಾರ ಕೇಳಿಸಿಕೊಂಡಿದ್ದು ಒಂದು ಕಡೆ ಇದ್ದರೆ, ಅವರ ಹೃದಯದಲ್ಲಿ ಒಂದು ರೀತಿಯ ದಾಹವಿತ್ತು. ಆ ದಾಹದಲ್ಲಿ ದೇವರ ಪ್ರಭಾವವಿತ್ತು. ಈ ವ್ಯಕ್ತಿ, ಮನುಷ್ಯ, ಯೇಸು ಎನ್ನುವ ಈ ಪ್ರವಾದಿ, ಲೋಕ ರಕ್ಷಕನು ಖಂಡಿತವಾಗಿಯೂ ನನ್ನ ರೋಗವನ್ನ ಗುಣಪಡಿಸಿ ಮತ್ತೆ ಈ ಸಮಾಜದಲ್ಲಿ ಸಂತೋಷದಿಂದ ಒಂದು ಸಾಧಾರಣ ಮನುಷ್ಯನಾಗಿ ಕುಟುಂಬ ಜೀವನವನ್ನು ನಾನು ಮಾಡಲು ಇವರಿಂದ ಆಗುತ್ತದೆ ಎನ್ನುವ ನಂಬಿಕೆ ಅವರ ಹೃದಯದಲ್ಲಿದ್ದಂತಹ ದಾಹದಲ್ಲಿ ಆಳವಾಗಿತ್ತು. ಗಟ್ಟಿಯಾಗಿ ಕೂಗಿಕೊಳ್ಳುತ್ತಾರೆ, ಸ್ವಾಮಿ ದಾವಿದ ಕುಲಪುತ್ರರೇ, ನಮಗೆ ನಿಮ್ಮ ಕರುಣೆಯನ್ನು ತೋರಿದೆ. ಅತಿ ಸುಂದರವಾದ ಪ್ರಾರ್ಥನೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಬಡವ ಕೂಗಿದಾಗ ದೇವರು ಆತನ ಧ್ವನಿಯನ್ನ, ಸ್ವರವನ್ನ ಕೇಳುತ್ತಾರೆ ಎನ್ನುವ ವಿಷಯವನ್ನ ಕೀರ್ತನೆಗಾರನು 34ನೇ ಕೀರ್ತನೆ 6ನೇ ವಚನದಲ್ಲಿ ಹೇಳ್ತಾರೆ. ಒಂದು, ಈ ಕುರುಡರು ಪ್ರಭು ಯೇಸು ಸ್ವಾಮಿಯನ್ನ ಲೋಕ ರಕ್ಷಕರನ್ನಾಗಿ ಸ್ವೀಕರಿಸುತ್ತಾರೆ. ಕಾರಣ ಅವರ ಹೃದಯದಲ್ಲಿ ಇದ್ದಂತಹ ದಾಹ. ನಾನು ಮತ್ತೆ ಸಮಾಜದಲ್ಲಿ ಒಂದು ಸಾಧಾರಣ ಮನುಷ್ಯನಾಗಿ ಕುಟುಂಬ ಜೀವನವನ್ನು ಜೀವಿಸಬೇಕು, ಆ ಜೀವನವನ್ನು ಕೊಡಬಲ್ಲವರು ನನ್ನ ಪ್ರಭು ಯೇಸು ಸ್ವಾಮಿ, ಇವರು ನನ್ನ ಜೀವನಕ್ಕೆ ರಕ್ಷಕರು ಎನ್ನುವ ಅರಿವು. ಎರಡನೇದಾಗಿ, ಅವರ ಹಾದಿಯನ್ನ ಕಷ್ಟವಾಗಿದ್ದರೂ ಕೂಡ ಅವರು ನಡೆಯಲು ಪ್ರಯತ್ನಿಸುತ್ತಾರೆ. ಕುರುಡನು ಒಬ್ಬರನ್ನ ಪಾಲಿಸುವುದು ಅಷ್ಟೊಂದು ಸುಲಭವಾದ ಕೆಲಸ ಅಲ್ಲ. ಇವತ್ತು ಕುರುಡರು ಒಂದು ರೋಡ್ನ ಕ್ರಾಸ್ ಮಾಡಬೇಕಾದ್ರೆ ಎಷ್ಟೋ ಕಷ್ಟಗಳಿವೆ ಅವರಿಗೆ. ಯಾರಾದರೂ ಒಬ್ಬರು ಸಹಾಯ ಮಾಡಬೇಕು, ಇಲ್ಲ ಅಂತ ಹೇಳಿದ್ರೆ ಅಷ್ಟು ಸಾಧಾರಣವಾಗಿ ಅವರು ಈ ರಸ್ತೆಗಳನ್ನ ಕ್ರಾಸ್ ಮಾಡೋಕ್ಕಾಗೋದಿಲ್ಲ. ಅಲ್ಲಿ ಪ್ರಭು ಯೇಸು ಸ್ವಾಮಿ ಮನೆ ಸೇರುವ ತನಕ ಈ ಕುರುಡರು ಅವ್ರ ಹಿಂದೆನೇ ಹೋಗ್ತಾರೆ. ಕೇಳ್ಕೊಂಡು ಪ್ರಭು ಯೇಸು ಸ್ವಾಮಿಯ ಬಹುಶಃ ಅವರು ಪ್ರಭು ಯೇಸು ಸ್ವಾಮಿ ಮಾತನಾಡಿಕೊಂಡು ಹೋಗ್ತಿರ್ಬೇಕಾದ್ರೆ ಅವ್ರ ಎಂಟೈರ್ ಕಾನ್ಸಂಟ್ರೇಷನ್ ಬಂದ್ಬಿಟ್ಟು ಅವರ ಧ್ವನಿಯಲ್ಲೇ ಇದ್ದೇನೋ. ಪ್ರಭು ಯೇಸು ಸ್ವಾಮಿ ಮಾತನಾಡಿಕೊಂಡು ಹೋಗ್ತಾ ಇದ್ದಾರೆ, ಅವ್ರ ಹಿಂದೆ ನಾನು ಹೋಗ್ಬೇಕು ಎಂಬುದಾಗಿ ಮನೆ ತನಕ ಹೋಗ್ತಾರೆ. ಪ್ರಭು ಯೇಸು ಸ್ವಾಮಿಗೆ ಅದು ತೊಂದರೆ ಆಗಲಿಲ್ಲ, ಇವರು ಬರ್ಲಿ ಅಂತ ಹೋಗ್ತಾನೆ ಇರ್ತಾರೆ. ಇವರು ಬರ್ಲಿ. ಒಬ್ಬ ಮನುಷ್ಯ ಪ್ರಾರ್ಥನೆ ಮಾಡ್ತಾನೆ ಅಂತ ಹೇಳಿದ್ರೆ ಅವನಿಗೆ ನಿಜವಾಗಿಯೂ ಅವಶ್ಯಕತೆ ತುಂಬಾ ಇದೆ. ಈ ಒಂದು ವರ ನನಗೆ ಬೇಕು ಅಂತ ಹೇಳಿದ್ರೆ ಅವನ ಪ್ರಾರ್ಥನೆಯಲ್ಲಿ ಯಾವುದೇ ರೀತಿಯ ಕುಂದುಕೊರತೆಗಳಿರೋದಿಲ್ಲ, ಸೋಲಿರೋದಿಲ್ಲ. ಅದು ಎಷ್ಟೇ ದಿನವಾದರೂ ಸರಿ, ಎಷ್ಟೇ ವರ್ಷಗಳಾದರೂ ಸರಿ, ಎಷ್ಟೇ
ಕಷ್ಟವಾದರೂ ಸರಿ ಆತನು ಪ್ರಾರ್ಥಿಸುತ್ತಾನೆ ಇರ್ತಾನೆ. ಏಕೆಂತ ಹೇಳಿದ್ರೆ ಅವಶ್ಯಕತೆ ಅವನಿಗೆ ಅಷ್ಟೊಂದು ಇರುತ್ತದೆ. ಉದಾಹರಣೆಗೆ ಹೇಳುವುದಾದರೆ ಸತ್ತ ಮೋನಿಕನವರು ತಮ್ಮ ಮಗನ ಮನ ಪರಿವರ್ತನೆಗೋಸ್ಕರ ದೇವರಲ್ಲಿ ಪ್ರಾರ್ಥನೆ ಮಾಡಿದರು. ಸ್ವಾಮಿ, ನನ್ನ ಮಗನಿಗೆ ಮನ ಪರಿವರ್ತನೆಯನ್ನ ಕೊಡು 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 ಕೊಡು. 18 ವರ್ಷಗಳು ಅಯ್ಯಮ್ಮ ಪ್ರಾರ್ಥನೆ ಮಾಡಿ ಸತ್ತಳ. ತಾಯಿಯ ಪ್ರಾರ್ಥನೆ ಫಲಗಳನ್ನ ಸ್ವೀಕರಿಸಿ ಮಗ ಕೂಡ ಸತ್ತ. ಪ್ರಾರ್ಥನೆಗಳಲ್ಲಿ ಅಷ್ಟೊಂದು ಶಕ್ತಿ ಇದೆ. ಪ್ರಭು ಯೇಸು ಸ್ವಾಮಿ ಕೂಡ ಬಹುಶಃ ಇವ್ರು ಬರ್ಲಿ ಎಷ್ಟು ದಿನ ಬರ್ತಾರೋ ಅಥವಾ ಎಷ್ಟು ದೂರ ಬರ್ತಾರೋ ನೋಡೋಣ ಅಂತ ಪ್ರಭು ಯೇಸು ಸ್ವಾಮಿ ಮನೆ ಸೇರೋ ತನಕ ಅವ್ರು ಬಿಡ್ಲಿಲ್ಲ. ಅವ್ರ ಹಿಂದೆನೇ ಹೋಗ್ತಾ ಇದ್ರು. ಅವ್ರ ಮನೆ ಸೇರಿದ ಕ್ಷಣ ಪ್ರಭು ಯೇಸು ಸ್ವಾಮಿ ಒಂದು ಪ್ರಶ್ನೆಯನ್ನ ಕೇಳ್ತಾರೆ ಅವರಿಗೆ. ನಿನ್ನನ್ನು ನಾನು ಗುಣಪಡಿಸಬಲ್ಲೆ ಎಂಬುದನ್ನ ನೀನು ನಂಬ್ತೀಯ? ನನ್ನಲ್ಲಿ ಆ ವರ ಇದೆ ಎನ್ನುವುದನ್ನ ನೀನು ನಂಬ್ತೀಯ? ನನ್ನಲ್ಲಿ ಆ ಶಕ್ತಿ ಇದೆ ಎಂಬುದನ್ನ ನೀನು ನಂಬುತ್ತೀಯ? ಹೌದು ಸ್ವಾಮಿ, ಹೌದು. ನಾನು ನಂಬ್ಕೊಂಡಿಲ್ಲ ಅಂದ್ರೆ ಬರ್ತಿರ್ಲಿಲ್ಲ. ನಾನು ನಂಬ್ಕೊಂಡಿಲ್ಲ ಅಂತ ಹೇಳಿದ್ರೆ ಬರ್ತಿರ್ಲಿಲ್ಲ. ನಿಮ್ಮ ಹಿಂದೆ ನಾನು ಬಂದಿದ್ದೇನೆ ಎಂಬುದಾದರೆ ನಾನು ನಂಬುತ್ತೇನೆ ಆ ಒಂದು ಆಶೀರ್ವಾದದಲ್ಲಿ. ಎಷ್ಟೊಂದು ಉತ್ತಮವಾದ ಪ್ರಾರ್ಥನೆ ಪ್ರೀತಿಯ ಸಹೋದರ ಸಹೋದರಿಯರು. ಪ್ರಭು ಯೇಸು ಸ್ವಾಮಿ ಕೂಡ ಅವರ ಕಣ್ಣುಗಳನ್ನ ಮುಟ್ಟಿ ಅವರನ್ನ ಗುಣಪಡಿಸುತ್ತಾರೆ. ಕಾರಣ ಅವರಲ್ಲಿ ಆಳವಾದ ನಂಬಿಕೆ ಇತ್ತು, ವಿಶ್ವಾಸ ಇತ್ತು. ಈ ಪ್ರಭು ಯೇಸು ಸ್ವಾಮಿ ನನ್ನ ರೋಗ ರುಜಿನಗಳನ್ನು ಗುಣಪಡಿಸಿ ನನಗೆ ಮತ್ತೆ ಜೀವನವನ್ನ ಕೊಡುವುದು ಎನ್ನುವ ನಂಬಿಕೆ, ವಿಶ್ವಾಸ ಅವರಲ್ಲಿ ಆಳವಾಗಿತ್ತು. ಪ್ರೀತಿಯ ಸಹೋದರ ಸಹೋದರಿ, ಇದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಏನು ಅಂತ ಹೇಳಿದ್ರೆ ಇವರು ಪಡೆದಂತ ಅನುಭವ, ಸ್ವೀಕರಿಸಿದ ಪ್ರಭು ಯೇಸು ಸ್ವಾಮಿಯ ಕರುಣೆ, ಆ ಪ್ರಾಂತ್ಯದಲ್ಲ ಹೋಗಿ ಅರಳುತ್ತಾರೆ. ಪ್ರಭು ಯೇಸು ಸ್ವಾಮಿ ಎಂಬುವರು ಒಬ್ಬರು ಇದ್ದಾರೆ. ಅವರಲ್ಲಿ ನಿಮ್ಮ ಕೊರತೆಗಳನ್ನ, ರೋಗ ರುಜಿನಗಳನ್ನ ಸಮರ್ಪಿಸಿ ಯಾವುದೇ ತೊಂದರೆ ಆದರೂ ಪರವಾಗಿಲ್ಲ, ಅವರು ನಿಮಗೆ ಗುಣವನ್ನ ಕೊಡ್ತಾರೆ. ಕುರುಡರಾಗಿದ್ದಂತಹ ನಮಗೆ ಈ ದೃಷ್ಟಿಯನ್ನ ಕೊಟ್ಟಿದ್ದಾರೆ. ಹೋಗಿ ಅವರ ಕೀರ್ತಿಯನ್ನ ಎಲ್ಲೆಡೆ ಸಾರುತ್ತಾರೆ. ಕಾರಣ ಅವರ ಹೃದಯದಲ್ಲಿ ಸಂತೋಷ ಇತ್ತು, ನೆಮ್ಮದಿ ಇತ್ತು, ಆನಂದ ಇತ್ತು. ಇಂದು ನಾವು ಅರ್ಥ ಮಾಡ್ಕೋಬೇಕಾದ ವಿಷಯ ಇಷ್ಟೇ. ಆಗಮನ ಕಾಲದಲ್ಲಿ ಇದ್ದೇವೆ. ಪ್ರಭು ಯೇಸು ಸ್ವಾಮಿಯ ಪ್ರಸನ್ನತೆಯನ್ನ ನಮ್ಮ ಕುಟುಂಬಗಳಲ್ಲಿ, ಮನೆಗಳಲ್ಲಿ, ಮನಗಳಲ್ಲಿ ಅನುಭವಿಸುವಾಗ ನಮ್ಮಲ್ಲಿಯೂ ಕೂಡ ಆ ಒಂದು ಆನಂದ, ಸಂತೋಷ ಇರುತ್ತದೆ. ನಮ್ಮ ಪ್ರಾರ್ಥನೆ ಹೇಗಾಗಬೇಕು ಅಂತ ಹೇಳಿದ್ರೆ ಅನೇಕ ಸಂದರ್ಭಗಳಲ್ಲಿ 3 ರೀತಿಯ ನಂಬಿಕೆಯನ್ನು ನಾವು ವ್ಯಕ್ತಪಡಿಸ್ತೀವಿ. ಒಂದು ಏನಂತಂದ್ರೆ ಪ್ರಭು ಯೇಸು ಸ್ವಾಮಿ ಮಾಡಿದ್ರು ಮಾಡ್ತಾರೆ, ಇಲ್ಲ ಅಂದ್ರೆ ಇಲ್ಲ, ಪ್ರಾರ್ಥನೆ ಮಾಡೋದನ್ನ ಮಾಡ್ಕೊಳ್ತಾರೆ. ಎರಡನೇದಾಗಿ ಪ್ರಭು ಯೇಸು ಸ್ವಾಮಿ ನನಗೆ ಮಾಡೋದಿಲ್ಲ, ನಾನು ಒಂದು ಪಾಪಿ, ಪ್ರಭು ಯೇಸು ಸ್ವಾಮಿ ನನಗೆ ಮಾಡೋದಿಲ್ಲ. ಮೂರನೆಯ ರೀತಿಯ ವಿಷಯ ಅಂತಂದ್ರೆ ಪ್ರಭು ಯೇಸು ಸ್ವಾಮಿ ನನಗೆ ಮಾಡಿ ಇರೋದಿಲ್ಲ, ಅವ್ರನ್ನ ನಾನು ಬಿಡೋದಿಲ್ಲ. ಅದರ ಪ್ರಾರ್ಥನೆ ಏನಾಗಬೇಕು ಅಂತ ಹೇಳಿದ್ರೆ ಅವರ ಪ್ರಸನ್ನತೆ ನನ್ನ ಮನದಲ್ಲಿ, ನನ್ನ ಮನೆಯಲ್ಲಿ ನಾನು ಇರಿಸಿಕೊಂಡರೆ ನನಗೆ ಅವರು ಕೊಡುವಂತಹ ಆನಂದ ಖಂಡಿತ, ಅವರ ಆಶೀರ್ವಾದ ನನ್ನ ಜೀವನದಲ್ಲಿ ಖಂಡಿತ. ನಾನು ಕೂಡ ಮತ್ತೆ ಪ್ರಭು ಯೇಸು ಸ್ವಾಮಿಯ ಪ್ರೀತಿಯ ಶಿಷ್ಯರಾಗಿ ಅನುಯಾಯಿಯಾಗಿ, ಪ್ರೀತಿಯ ಮಕ್ಕಳಾಗಿ ಮತ್ತೆ ನನ್ನ ಕುಟುಂಬ ಜೀವನವನ್ನ ಪ್ರಭು ಯೇಸು ಸ್ವಾಮಿಯ ಕೃಪಾವರಗಳನ್ನ ವ್ಯಕ್ತಪಡಿಸುವ, ತೋರಿಸುವ ಪವಿತ್ರ ಕುಟುಂಬವನ್ನ ಜೀವಿಸಲು ಸಾಧ್ಯ ಎನ್ನುವ ನಂಬಿಕೆಯೊಂದಿಗೆ ಪ್ರಾರ್ಥನೆ ಮಾಡಿ. ಖಂಡಿತವಾಗಿ ಪ್ರಭು ಯೇಸು ಸ್ವಾಮಿ ನಮ್ಮ ಮನೆಗಳಲ್ಲಿ ಹುಟ್ಟಿರುವವರು, ಪ್ರಸನ್ನತೆಯನ್ನು ಏರ್ಪಡಿಸುವರು, ರೋಗ ರುಜಿನಗಳನ್ನು ಗುಣಪಡಿಸುವರು, ಕಷ್ಟ ತೊಂದರೆಗಳನ್ನ ತೊಲಗಿಸುವರು, ನಮ್ಮಲ್ಲಿ ಇರುವಂತಹ ಕಣ್ಣೀರು ಸೋಲನ್ನ ತೊಲಗಿಸಿ ನಾವು ಕೂಡ ಸಂತೋಷದಿಂದ, ಆನಂದದಿಂದ, ನೆಮ್ಮದಿಯಿಂದ ಕುಟುಂಬ ಜೀವನವನ್ನು ಜೀವಿಸುವ ಆಶೀರ್ವದಿಸುವರು. ಪ್ರೀತಿಯ ಸಹೋದರ ಸಹೋದರಿಯರೇ, ಈ 2 ಕೂಡ ಇದು ನಮಗೆ ಉದಾಹರಣೆಯಾಗಿದೆ. ಈ 2